ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಇನ್ನೇನು ಈಗ ಪಿತೃಪಕ್ಷ ಪ್ರಾರಂಭ ಆಗಿದೆ. ಈ ಪಿತೃಪಕ್ಷದಲ್ಲಿ ಕೆಲವೊಂದು ವಸ್ತುಗಳನ್ನು ಖರೀದಿಸಿದರೆ ಪಿತೃದೋಷ ಗ್ಯಾರಂಟಿ. ನೋಡ್ರಿ, ಯಾವ್ಯಾವ ವಸ್ತುಗಳನ್ನು ಖರೀದಿಸಬಾರ್ದು ಈ ಒಂದು 15 ದಿವಸ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಪಿತೃಪಕ್ಷದ 15 ದಿನಗಳ ಅವಧಿಯಲ್ಲಿ ನಾವು ಕೆಲವೊಂದು ತಪ್ಪುಗಳನ್ನು ಮಾಡೋದ್ರಿಂದ ಪಿತೃದೋಷಕ್ಕೆ ಗುರಿಯಾಗ್ತೀವಿ. ನೋಡ್ರಿ, ಪಿತೃಗಳ ಒಂದು ಕೋಪಕ್ಕೆ ಗುರಿಯಾಗಬೇಕಾಗತ್ತೆ. ಈ ಒಂದು ಅವಧಿಯಲ್ಲಿ ನಾವು ಏನನ್ನು ಖರೀದಿಸಬಾರ್ದು ಮತ್ತು ಖರೀದಿಸಿದರೆ ಏನು ದೋಷ ಗ್ಯಾರಂಟಿ, ಇದನ್ನು ನೋಡೋಣ. ಖರೀದಿಸುವ ಮುನ್ನ ಕೆಲವೊಂದು ಜಾಗರೂಕತೆ ತಗೋಬೇಕು. ಪಿತೃಪಕ್ಷ ನೋಡ್ರಿ 15 ದಿನಗಳ ಕಾಲ ಈ ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೂ ಇರುತ್ತೆ. ನಮ್ಮ ಪೂರ್ವಜರನ್ನು ಪೂಜಿಸುವಂಥ ಒಂದು ಸಮಯ ಅಂತಲೇ ಹೇಳ್ಬೋದು. 2025ರ ಪಿತೃಪಕ್ಷ ನೋಡ್ರಿ ಸೆಪ್ಟೆಂಬರ್ 7ರಂದು ಪ್ರಾರಂಭ ಆಗಿ ಸೆಪ್ಟೆಂಬರ್ 21ನೇ ತಾರೀಕಿನ ತನಕ ಇರ್ತೈತಿ. ಈ ಪಿತೃಪಕ್ಷದ 15 ದಿನಗಳ ಅವಧಿಯಲ್ಲಿ ಪಿತೃಗಳಿಗೆ ಗೌರವವನ್ನು ಸಲ್ಲಿಸಲಾಗುತ್ತೆ ಮತ್ತು ಪಿತೃಗಳನ್ನು ಪೂಜೆಯನ್ನು ಮಾಡಲಾಗುತ್ತೆ. ನೋಡ್ರಿ, ಪಿತೃಗಳ ಆತ್ಮಕ್ಕೆ ಶಾಂತಿಯನ್ನು ನೀಡೋದಕ್ಕಾಗಿ ನೋಡ್ರಿ ಈ ಸಮಯದಲ್ಲಿ ಶ್ರಾದ್ದ ಪಿಂಡದಾನ ಕಾರ್ಯಗಳನ್ನು ನೆರವೇರಿಸಲಾಗುತ್ತೆ. ಪಿತೃಗಳ ಹೆಸರಿನಲ್ಲಿ ದಾನ ಧರ್ಮ ಕಾರ್ಯವನ್ನು ಮಾಡೋ ಮುಖಾಂತರ ನಾವು ಅವರ ಒಂದು ಆಶೀರ್ವಾದವನ್ನು ಪಡ್ಕೋಬೋದು. ಪಿತೃಗಳು ನಮ್ಮ ಮೇಲೆ ಸಂತುಷ್ಟರಾದಾಗ ನಮಗೆ ಅವರ ಆಶೀರ್ವಾದ ನೀಡ್ತಾರೆ. ನಮ್ಮ ಜೀವನದೊಳಗೆ ಎಲ್ಲ ರೀತಿಯ ಸುಖವನ್ನು ಪಡೆದುಕೊಳ್ಳುವಂತೆ ಮಾಡ್ತಾರೆ. ಪಿತೃಗಳ ಆಶೀರ್ವಾದ ಪಡೆದುಕೊಳ್ಳಲು ಅಥವಾ ಅವರನ್ನು ಸಂತುಷ್ಟಗೊಳಿಸಲು ನಾವು ಹೇಗೆ ಶ್ರಾದ್ದ ಪಿಂಡ ದಾನವನ್ನು ಮಾಡ್ತೇವೆ, ಹಾಗೆ ಅವರ ಕೋಪಕ್ಕೆ ಗುರಿಯಾಗುವಂಥ ಕೆಲವೊಂದು ವಸ್ತುಗಳನ್ನು ಕೆಲಸಗಳನ್ನು ಮಾಡಬಾರ್ದು. ಕೆಲವೊಂದು ವಸ್ತುಗಳನ್ನು ನಾವು ತರಬಾರ್ದು. ಪಿತೃಪಕ್ಷದ ಸಮಯದಲ್ಲಿ ನಾವು ಈ ಒಂದು ವಸ್ತುಗಳನ್ನು ಖರೀದಿ ಮಾಡೋದ್ರಿಂದ ಪಿತೃಗಳ ಕೋಪಕ್ಕೆ ಗುರಿಯಾಗ್ತೀವಿ. ನೋಡ್ರಿ, ಇದರಿಂದ ನಾವು ಪಿತೃ ದೋಷವನ್ನು ಎದುರಿಸ್ತೀವಿ. ಈ ಸಮಯದಲ್ಲಿ ಖರೀದಿಸಬಾರದಂಥ ವಸ್ತುಗಳು ನೋಡ್ರಿ, 2025ರ ಈ ಒಂದು ಪಿತೃಪಕ್ಷದ ಅವಧಿಯಲ್ಲಿ ಕಬ್ಬಿಣದ ವಸ್ತುಗಳನ್ನು ಮತ್ತು ಚಾಕುವಿನಂಥ ಚೂಪಾದ ವಸ್ತುಗಳನ್ನು ನಾವು ಖರೀದಿಯನ್ನು ಮಾಡಬಾರ್ದು. ಇವುಗಳನ್ನು ಖರೀದಿಸೋದ್ರಿಂದ ನಾವು ಪಿತೃಗಳ ಕೋಪಕ್ಕೆ ಗುರಿಯಾಗಬೇಕಾಗತ್ತೆ. ನೋಡ್ರಿ, ಕಬ್ಬಿಣ ಅಥವಾ ಚೂಪಾದ ವಸ್ತುಗಳನ್ನು ಖರೀದಿಸೋದ್ರಿಂದ ಪಿತೃಗಳು ಸಂತುಷ್ಟರಾಗೋದಿಲ್ಲ, ಬದಲಾಗಿ ನಮ್ಮ ಮೇಲೆ ಅವರು ಕೋಪ ಮಾಡ್ಕೋತಾರೆ. ಮತ್ತು ಏನು ಮಾಡಬಾರ್ದು ಅಂದರೆ ಬಟ್ಟೆ ಹಾಗೂ ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡಬಾರ್ದು. ಪಿತೃಪಕ್ಷದ ಅವಧಿಯಲ್ಲಿ ನೋಡ್ರಿ ನಾವು ಹೊಸ ಬಟ್ಟೆಯನ್ನು ಖರೀದಿ ಮಾಡಬಾರ್ದು ಮತ್ತು ಈ ಅವಧಿಯಲ್ಲಿ ನಾವು ಹೊಸ ಬಟ್ಟೆಗಳನ್ನು ಖರೀದಿಸೋದು ಅಶುಭ ಅಂತಲೇ ಪರಿಗಣನೆ ಮಾಡ್ತಾರೆ. ನೋಡ್ರಿ, ಯಾಕಂದರೆ ಶ್ರಾದ್ದವನ್ನು ಮಾಡೋದ್ರಿಂದ ಬಟ್ಟೆಯನ್ನು ಮಾತ್ರ ಅಲ್ಲ, ಇದರೊಂದಿಗೆ ನಾವು ಚಿನ್ನ ಬೆಳ್ಳಿ ಹಾಗೂ ವಾಹನಗಳಂಥ ಅಮೂಲ್ಯವಾದ ವಸ್ತುಗಳನ್ನು ಕೂಡ ಈ ಅವಧಿಯಲ್ಲಿ ಖರೀದಿಯನ್ನು ಮಾಡಬಾರ್ದು. ಮತ್ತು ಅದೇ ಥರ ಶುಭ ಕಾರ್ಯವನ್ನಂತೂ ಏನೂ ಮಾಡೋದಿಲ್ಲ, ನಮಗೆಲ್ಲ ಗೊತ್ತಿದ್ದೇ ಇರುತ್ತೆ. ಪಿತೃಪಕ್ಷದ 15 ದಿನಗಳ ಅವಧಿಯಲ್ಲಿ ನೋಡ್ರಿ ಇವುಗಳನ್ನು ಖರೀದಿಸೋದ್ರಿಂದ ಏನಂದ್ರೆ ಕೆಟ್ಟ ಫಲಿತಾಂಶಗಳನ್ನು ಎದುರಿಸಬೇಕಾಗತ್ತೆ. ಮತ್ತು ಏನು ತಪ್ಪು ಮಾಡಬಾರ್ದು ಅಂತ ನೋಡೋದಾದರೆ, ಈ ಒಂದು ಪಿತೃಪಕ್ಷದ ಅವಧಿಯಲ್ಲಿ ನಾವು ಹೊಸ ಮನೆ ಏನಾದರೂ ಚಾವಡಿ ಹಾಕೋದಾಗಿರಲಿ ಮತ್ತು ಕೆಡೋದಾಗಿರಲಿ ಎರಡನ್ನೂ ಮಾಡಬಾರ್ದು. ಈ ರೀತಿ ಹೊಸ ಮನೆ ಚಾವಡಿಯನ್ನು ಕೆಡಬಾರ್ದು. ಈ ಸಮಯದಲ್ಲಿ ಕೆಡುವುದು ಅಶುಭ ಅಂತ ಪರಿಗಣನೆ ಮಾಡ್ತಾರೆ. ನೋಡ್ರಿ, ಇದು ಕೂಡ ನಮ್ಮ ಪಿತೃಗಳ ಕೋಪಕ್ಕೆ ಗುರಿಯಾಗುವಂಥ ಮಾಡುತ್ತೆ. ಪಿತೃಪಕ್ಷದ ಸಮಯದಲ್ಲಿ ನಾವು ಈ ಥರ ಕೆಲವೊಂದು ತಪ್ಪುಗಳನ್ನು ಮಾಡೋದ್ರಿಂದ ಪಿತೃದೋಷಕ್ಕೆ ಗುರಿಯಾಗಬೇಕಾಗತ್ತೆ. ಏನಂತಂದರೆ ಇವೆಲ್ಲ ಸಿಂಪಲ್ಲಾಗಿನ ಅದಾವ, ಆದರೂ ಕೆಲವ್ರಿಗೆ ಗೊತ್ತಿರಲ್ಲ ಅಥವಾ ನಮ್ಮ ಒಂದು ಗಮನಕ್ಕೆ ಬರ್ದಿರ ಕೆಲವೊಂದು ಆಗ್ತವೆ. ಬೇಕಾಗಿರುವಂಥ ವಸ್ತುಗಳನ್ನು ತರೋದಾಗಿರಲಿ ಮಾಡೋದಾಗಿರಲಿ ಅಂಥ ಟೈಮಲ್ಲಿ ಮರ್ತಿರ್ತೀವಿ. ಸೊ ಹಾಗಾಗಿ ನೋಡ್ರಿ ಈ ಒಂದು ವಿಡಿಯೋದಲ್ಲಿ ಆ ಒಂದು ವಿಷಯಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಈ ಥರ ತರೋದ್ರಿಂದ ಈ ಥರ ಮಾಡೋದ್ರಿಂದ ಪಿತೃಗಳು ನಮ್ಮ ಮೇಲೆ ಅಸಮಾಧಾನಗೊಳ್ತಾರೆ ಅಂತ ಹೇಳ್ಬೋದು. ನೋಡ್ರಿ, ನಾವು ನಮ್ಮ ಜೀವನದೊಳಗೆ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡ್ತಾರೆ. ಇದಿಷ್ಟು ಏನಪ್ಪ ಅಂದ್ರೆ ಪಿತೃಪಕ್ಷದಲ್ಲಿ ನಾವು ಏನು ತರಬೇಕು ಏನು ತರಬಾರ್ದು ಅನ್ನೋದನ್ನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ನೋಡ್ರಿ, ಪಿತೃದೋಷ ಬರಬಾರ್ದಂದರೆ ಆ ಥರ ನಾವು ನೋಡ್ಕೋಬೇಕು. ಈ ಮಾಹಿತಿ ಇಷ್ಟ ಆಗೈತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ನಾನು ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.